ಈಗ ಮೀಟ್ ಆದ್ವಿ ನಾವಿಬ್ರು ಇಲ್ಲೇ ಬಸ್ ಸ್ಟ್ಯಾಂಡ್ದಾಗ. ಸೊ ಸೋಯಾ ಕಸ್ಟಮರಿಗೆ ಟೆಕ್ಸ್ಟ್ ಮಾಡೀನಿ. ಗುಡ್ ಮಾರ್ನಿಂಗ್ ಗಾಯ್ಸ್, ವಾಟ್ಸ್ಆಪ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಹೊರಗಡೆ ಹೋಗತ್ತೇನೆ ಒಬ್ಬೇಕೆ. ಎಸ್, ಸ್ವಲ್ಪ ಕೆಲಸ ಇದೆ ಅದಕ್ಕೆ. ನನ್ನ ಬೆಕ್ಕಿಲ್ಲ, ನಂಗೆ ಇದು ಬಿಡಾತೆ ಇಲ್ಲ. ಇದು ಮೀ 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 ಆಗಲಿಂದ ಹಂಗೆ ಮೀ 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 ಅದ್ರದ್ದು ಮೀ ಮೀ ಮಾಡೋದು ಮುಗಿಯಾತೆ ಇಲ್ಲ ಆಗಲಿಂದ. ನೀನೇನೋ ತಲೆ ತೊಳ್ಕೊಳ್ಳೋದು ಇಟ್ಟು, ಬಟ್ ನೀನೇ ತಲೆ ತೊಳ್ಕೊಳ್ಳೋಕೆ ಆಗಲಿಲ್ಲ ನಂಗೆ. ಸೊ ಅದ್ರ ಸಂಬಂಧ ಈಗ ನಾನು ಹೇರ್ ವಾಶ್ ಮಾಡ್ಕೊಂಡು ಸ್ನಾನ ಮಾಡಿ ಬ್ರಷ್ ಮಾಡಿ ಬ್ರೇಕ್ಫಾಸ್ಟ್ ಮಾಡಿ ಇವೆಲ್ಲ ಮಾಡಿ ನಾವು ಹೊರಗಡೆ ಹೋಗ್ಬೇಕು. ನಾ ಫೇಸ್ ವಾಶ್ ಜಾಸ್ತಿ ಹಚ್ಕೊಳ್ಳೋದಿಲ್ಲ. ನಂದು ಫೇಸ್ ವಾಶ್ ಅದಕ್ಕೆ ನಾ ಸ್ವಲ್ಪ ಹಚ್ಕೋತೇನೆ ಅಂದ್ರೆ, ನಂಗೆ ಫೇಸ್ ವಾಶ್ ಅದಕ್ಕೆ ಕಡಿಮೆ ಹಚ್ಕೋತೇನೆ ಅಂದ್ರೆ ನನ್ನ ಫೇಸ್ ಮೇಲೆ ಮಾಯ್ಶ್ಚರ್ ಇರ್ತೈತೆ ನೋಡ, ಅದು ಫುಲ್ ಹೋಗ್ಬಿಡ್ತೈತಿ ಮತ್ತು ಡ್ರೈ ಆಗ್ತೈತಿ ಫೇಸ್. ಅದ್ರ ಸಂಬಂಧ ಸ್ವಲ್ಪ ಅದು ತೊಗೊಂಡೆ. ಈಗ ಇವತ್ತು ಅಷ್ಟೇನು ಮಳೆ ಬರೋಂಗಿಲ್ಲ. ಇವತ್ತು ಫುಲ್ ಲೈಕ್ ಸನ್ನಿ ಐತಿ, ಕ್ಲೌಡಿ ಸ್ವಲ್ಪ ಹಂಗೈತಿ ಇವತ್ತು. ನಾನು ವೆದರ್ ಚೆಕ್ ಮಾಡಿದೆ, ಅಷ್ಟೇನು ಹಂಗೆ ಮಳೆ ಬರೋಂಗಿಲ್ಲ ಇವತ್ತು. ಇದು ಚಾರ್ಜರ್ ನಾವು ಇನ್ ಮೈ ಫೋನ್ ಓನ್ಲಿ ದರ್ ಇಸ್ ಪ್ರಾಸಿ. ಬ್ರೇಕ್ಫಾಸ್ಟ್ ಈಗ ಹೇಳ್ತೀವಿ ಅಂದ್ರೆ ಈ ಎಗ್ ತಂದಿರ್ತಾರ ಮನಿದಾಗ. ಎಗ್ ತಿನ್ನೋಣ, ಎಗ್ ಆಮ್ಲೆಟ್ ಮಾಡೋಣ. ಬ್ರೂ ಕಾಫಿ ಮಾಡ್ಕೋದೇನೆ. ಲೆಟ್ಸ್ ಮೇಕ್ ಇಟ್. ಎಲ್ಲದಕ್ಕಿಂತ ಮುಂಚೆ ಬ್ರಷ್ ಆದ್ಮೇಲೆ ಏನು ಮಾಡ್ತೀರ ಅಂದ್ರೆ ನೀರು ಕುಡ್ತೀನಿ ಅಷ್ಟೀಗ. ನಾ ಈಗ ಸ್ನಾನ ಮಾಡಿದ್ದೆ. ರೆಡಿ ಆಗಿದ್ದೇನೆ ಈಗಾಗಲೇ. ಮಧ್ಯಾಹ್ನ ರೆಡಿ ಅಷ್ಟಿಗೆ ಸೀರಿಯಸ್ ಇರೋದಕ್ಕಂದ್ರೆ. ನಾ ಲಂಚ್ ಈಗ ಚಪಾತಿ ತಿನ್ನತೀನಿ ಮತ್ತು ಹೆಸರು ಕಾಳು. ಈಗಾಗಲೇ 2:30 ಆಗಿತ್ತು ಟೈಮ್. ಈಗ ಹೋಗತ್ತೆ, ನಾ ಊಟ ಮಾಡಿ ಹೋಗತ್ತೇನೆ. ಲಚ್ಕೋ ಚಿಗಿರಿ ಬಸ್ಸಿನ ಹೋಗ್ತಾನೆ ನಾನು. ಈಗ 3 ಗಂಟೆ ಆಗಿ ಬಂತ. ನಾ ಚಿಗಿರಿ ಬಸ್ ಸ್ಟಾಪ್ ಬರೀ ಅಷ್ಟಿಗೆನ. ಇನ್ನ ನಾ ಹೋಗೋಷ್ಟಿಗೆ ಹುಬ್ಳಿಗೆ ಮುಟ್ಟಿ ಅಲ್ಲಿ ನಡ್ಕೊಂತ ಹೋಗಿ ಮಾರ್ಕೆಟಿಗೆ ತೊಗೊಂಡ್ ಬರೋಷ್ಟಿಗೆ ಥಿಂಗ್ಸ್ 3:30 ಹಂಗ ಆಗಿರ್ತೈತಿ ಲಿಟರ್ಲಿ ತಾಕ. ಮಳಿ ಬರ್ಲಿಲ್ಲ ಅಂದ್ರೆ ಚಲೋ ಅನ್ಸ್ತೈತಿ ನಾನು ಅಷ್ಟು ಮಟ್ಟಿಗೆ. ಸೊ ಗೈಸ್ ಏನಾದ್ ಗೊತ್ತ, ಈಗ ನಾ ಇಲ್ಲೇ ಕುಂತಿದ್ದೆ, ಬಸ್ಸಿಗೆ ವೇಟ್ ಮಾಡಾತಿದ್ದೆ ನಾ ಚಿಗಿರಿ ಬಸ್ ಸ್ಟಾಪಿಗೆ. ಒಬ್ರ ನಂದ್ ಲೈಕ್ ನನ್ ರೀಲ್ಸ್ ದ ನೋಡ್ಯಾರ ಅವ್ರ. ಅದ್ರ ಸಂಬಂಧ ಆಕಿ ನಂಗೆ ಮಾತಾಡ್ಸಿರ್ಲ ಹೋಗ್ಬೇಕು ಹುಡುಗಿ. ನಾ ಇಂಟ್ರೊಡ್ಯೂಸ್ ಮಾಡಿಸ್ತೇನೆ. ನಾ ಕೇಳ್ತೇನೆ ಆಕಿ ವಿಡಿಯೋ ಬರ್ತಾಳಿಲ್ಲ ಅಂತ ಹೇಳಿ. ಅಕ್ಕಿ ನನ್ ಜೊತೆ ಬರಾತಾಳೆ. ಈಗ ಮೀಟ್ ಆದ್ವಿ ನಾವಿಬ್ರು ಇಲ್ಲೇ ಬಸ್ ಸ್ಟ್ಯಾಂಡ್ದಾಗ. ಸೊ ನಾನು ಬರ್ತೇನೆ ಈ ಜೊತೆ ಅನ್ಲಕ್ಕಿ, ಆಕಿನ ಒಬ್ಳ ಇದ್ಲ. ಸೊ ಇಬ್ರು ಜೊತೆ ಹೋಗತ್ತೆ ನಾವೀಗ ಹೊರಗಡೆ. ಸರಿ, ಲೆಟ್ಸ್ ಗೋ. ಐ ಆಮ್ ಸೋ ಹ್ಯಾಪಿ ಟು ಗೋ ವಿತ್ ಹರ್. ಇವ್ರ ನಂಗೆ ಸಿಕ್ಕಿದಲ್ಲಿ ಚಿಗಿರಿ ಬಸ್ ಸ್ಟ್ಯಾಂಡ್ದಾಗ ಮಾತಾಡ್ಸಿದ್ರ. ಸೊ ಅವರು ಸಿದ್ಧ ರೂಢಗ್ ಗುಡಿ ಹೋಗಾತಿದ್ರ ಫಸ್ಟಿಗ. ಅದ್ರ ಸಂಬಂಧ ಬರ್ತೇನೆ ಅಂದ್ರೆ ನಾನು ಹೋಗ್ಬೇಕು ಹೋಗಾತಿದ್ದೆ. ಮತ್ ಇಬ್ರು ಸೇರಿ ಹೋಗೋಣ ಅಂತ ಹೇಳಿ ಬಂದ್ವಿ. ಬಂದೇವಿ. ಯಾವ್ದ್ ಬಸ್ಸಿಗೆ ಹತ್ತೇವಂದ್ರ ಯಾವ್ದಿದ ಅದ್ ಬಸ್ಸಿಗೆ ಹತ್ಬಿಟ್ಟೆ ನಾವು. ಮತ್ ಇದಕ್ ಬಂದೇವಿ. ಇದು ಹೊಸ ಬಸ್ ಸ್ಟ್ಯಾಂಡ್. ಈಗ ಗೊತ್ತಿಲ್ಲ ನಂಗೆ ಇದು ಬಸ್ ಸ್ಟ್ಯಾಂಡ್ ಹೆಸರು ಅಷ್ಟು. ಬಸ್ ಸ್ಟ್ಯಾಂಡ್ ಐತಿ, ಅಲ್ಲಿ ಬಂದೇವಿ ಈಗ. ಮತ್ ಟಿಕೆಟ್ ತೆಗ್ಸಿದೆ ನಾನು ಹೋಗಾಕ. ಬಯಾತಿದ್ರು ಅವ್ರನ್ನ ಹೇಳಿದ ಅವ್ರಿಗೆ, ಏನಾರ ಟಿಕೆಟ್ ತಗೋರು ಇಲ್ಲ ರೀ ನೀವು ಅಂತ ಹೇಳಿದ್ರು. ಮತ್ ಈಗ ಹೋಗ್ಬೇಕು ಹೊಸರಿಗೆ ಹೋಗಿ
ಹೊಸದಿನ ಮತ್ತು HDMC ಹೋಗ್ಬೇಕು. HDMC ಹೋಗ್ತಿದ್ದಿಲ್ಲ, ಈಗ ಹೋಗ್ಬೇಕು. ಯಾ ಹೋಗಿ ಆದಿದ ಲೈಕ್ ನೋಡಿ ನಾ ಏನ್ ತಗೋದೆ ಏನ್ ಮಾಡ್ದೆ ಅಂತ ಹೇಳಿ. ಸೊ ಗಾಯ್ಸ್, ನಾ ಈಗ ಒಬ್ಳಿಗೆ ಬಂದಿದ್ದೇನೆ ಇಲ್ಲೇ ಜಸ್ಟ್. ಈಗ ಹೋಗ್ತಿದ್ದೇವೆ ಫ್ಲವರ್ಸ್ ಮಾರ್ಕೆಟಿಗೆ. ಆಕ್ಚುಲಿ ನಾ ಫ್ಲವರ್ಸ್ ತೊಗೊಂಬರಕ್ ಹೋಗ್ತಿದ್ದೇನೆ ಇವತ್ತು. ಯಾ ಲೆಟ್ಸ್ ಗೋ. ಇಬ್ರು ನಡ್ಕೊಂಡಿಲ್ಲಿ ಫ್ಲವರ್ ಮಾರ್ಕೆಟ್ ಕಡೆ ಬಂದ್ವಿ ನಾವು. ಆಮೇಲೆ ಅಲ್ಲೆಲ್ಲ ನಾವು ಬುಕ್ಕೆ ಮಾಡೋದು ಥಿಂಗ್ಸ್ ಎಲ್ಲ ತೊಗೊಳತ್ತಿದ್ದೆ. ಸ್ವಲ್ಪ ಖಾಲಿಯಾಗಿದ್ವಿ ನಂದು ಪ್ರಾಡಕ್ಟ್ಸ್ ಅವೆಲ್ಲ ಇದು ಯೂಸ್ ಮಾಡೋದು ಬುಕ್ಕೆ ಮಾಡ್ಲಿಕ್ಕೆ ಯೂಸ್ ಆಗೋದು. ಆಮೇಲೆ ಇಲ್ಲ ಫ್ಲವರ್ಸ್ ಕೇಳಾತಿದ್ದೆ ನಾನು, ಮತ್ತು ಬುಕ್ಕೆ ಆರ್ಡ್ರ್ ಬಂದಿದ್ವಲ್ಲ ಅದ್ರ ಸಂಬಂಧ. ಆಮೇಲೆ ಇಬ್ಬರು ಐಸ್ ಕ್ರೀಮ್ ತಿಂದ್ವಿ. ಮತ್ತು ನಾ ಹೀಲ್ಸ್ ಹಾಕೊಂಡೇನಿ ಅಂಥ ಪರಿ ಕಾಲು ನುಸಾತಿದ್ವು ಅಂದ್ರೆ ನಂಗೆ ಎಲ್ಲಿ ಲೈಕ್ ಚಿಗಿರಿ ಬಸ್ ಸ್ಟ್ಯಾಂಡ್ ಮಟನೂ ಭಾಳ ಕಷ್ಟಪಟ್ಟು ಹೋಗ್ಯ ನಾನು. ಕಾಲು ಅಂಥ ಪರಿ ನುಸಾತಿದ್ವು. ಹೆಂಗೆ ಹೋಗ್ಯ ನಂಗೆ ಗೊತ್ತು. ನಾ ಮನೆಗೆ ವಾಪಸ್ ಅಷ್ಟು ಕಾಲು ಉರಾತಿದ್ವು. ನಾನು ಫುಲ್ ಫ್ರಿಕ್ಷನ್ ಆಗಿಬಿಟ್ಟಿತ್ತು ಸ್ಲಿಪ್ಪರಿಗೆ. ಮತ್ತು ನನ್ನ ಕಾಲಿಗೆ ನಾ ಹೆಂಗೆ ನಡ್ಕೊಂಡು ಹೋಗ್ಯ ನಾನು. ಈಗ ಮನೆಗೆ ಬಂದೇನಿ. ನಾನು ಬುಕ್ಕೆ ತೊಗೊಂಡು ಬಂದೆ. ನಾನು ಇನ್ನೊಂದು ಬುಕ್ಕೆ ತೊಗೊಳತ್ತಿದ್ದೆ, ಅದವ್ರ ಭಾಳ ರೇಟ್ ಹೇಳತ್ತಿದ್ರು. ಎಷ್ಟಂದ್ರೆ 30 ರೂಪೀಸಿಗೆ ಒಂದು ಫ್ಲವರ್. ಲೈಕ್ ಭಾಳ ಎಕ್ಸ್ಪೆನ್ಸಿವ್ ಆಗ್ತದೆ. ನಾನು ಎಷ್ಟು ಆರ್ಡರಿಗೆ ತೊಗೊಂಡಿರ್ತೀನಿ ನೋಡಿ ರೊಕ್ಕ, ಭಾಳ ಹೇಳಿದ್ರು. ಮತ್ತು ನಾ ಬೇರೆ ಫ್ಲವರ್ ತೊಗೊಂಡೆ. ನಾನು ಅವ್ರಿಗೆ ನಾ ಫಸ್ಟಿಗೆ ಲೈಕ್ ಹೇಳಬೇಕಾಗಿತ್ತು ಹಿಂಗೆ ಹಂಗೆ ಅಂಥೇಳಿ ತೊಗೊಂಡು ಬಂದೇನಿ. ಭಾಳ ಇಷ್ಟ ಅದಾವ ಅದು. ಮತ್ತು ನಾ ಹೀಲ್ಸ್ ತೊಗೊಂಡು ಹೋಗ್ಬಿಟ್ಟೆ. ನಂಗೆ ಖಾಲಿ ಎಂಥ ನೋವಾಗೈತೆ ಗೊತ್ತಾ, ತೋರಿಸ್ತೇನೆ ಇವಾಗ. ಭಾಳ ಕಟ್ ಮುಸಾತದೆ ನನ್ನ ಕಾಲು. ಹಾಂ, ಮತ್ತು ಈಗ ನಾ ಏನೋ ಟೀ ಮಾಡ್ಕೋತೇನೆ ಮತ್ತು ಬುಕ್ಕೆ ರೆಡಿ ಮಾಡ್ಬೇಕಾ. ಫಸ್ಟ್ ಟೀ ಕುಡಿತೇನೆ ನಾ ಫ್ರೆಶ್ ಅಪ್ ಆಗಿ. ಲೆಟ್ಸ್ ಡ್ರಿಂಕ್ ಟೀ. ನಂಗೆ ಕಾಲು ಹೆಂಗಾಗೈತೆ ನೋಡಿ ಇವತ್ತು ಹೀಲ್ಸ್ ಹಾಕೊಂಡಿದ್ದಕ್ಕೆ. ಇವತ್ತು ರಾತ್ರಿ ಇದಾಗಿದೆ ನೋಡ್ರಿ, ಗುಳ್ಳಿ ಆಗೈತಿ ನನ್ನ ಕಾಲ. ಲೈಕ್ ನೀರಿನ ಗುಳ್ಳಿ, ಫ್ರಿಕ್ಷನ್ ಕ್ರಿಯೇಟ್ ಆಗಿ ಅದು ಸ್ಲಿಪ್ಪರ್ಸ್ ಮತ್ತು ನನ್ನ ಕಾಲಿಗೆ ಇದಕ್ಕರ ಹಾಕೊಂಡಿದೆ ಅನ್ಸೋದು ಗೊತ್ತು ನಂಗೆ. ಇಷ್ಟ ಮೇಲೆ ಹಾಕೊಂಡು ಅಡ್ಡಾಡಕ್ಕೆ ಹೋಗೋದೇ ಇಲ್ಲ ನಾನು. ಅಡ್ಡಾಡೋದಿತ್ತಂದ್ರೆ ಭಾಳ ಇದನ್ನ 2-3 ಸತಿ ಅನ್ನೋದು ಭಾಳ ಸತಿ ನಾನು ಹೀಲ್ಸ್ ಹಾಕೊಂಡು ಆದರೂ ಹಾಕೊಂಡೋಗಿರ್ತೇನೆ. ಯಾಕಂದ್ರೆ ಒಂದು ಔಟ್ಫಿಟ್ ಖರಾಬ್ ಆಗ್ಯದ ಅಂಥೇಳಿ ಮತ್ತು ನೋವಾದದ ಕಾಲ. ಗಾಯ್ಸ್, ಬುಕ್ಕೆಲ್ಲ ರೆಡಿ ಆಗೈತಿ. ಫ್ರಿಜ್ದಾಗ ಇಡಾತೀನಿ ಕೋಲ್ಡ್ ಇರಲಿ ಅಂಥೇಳಿ. ಅಲ್ಲಿ ರಾತ್ರಿ ಆಗೈತಿ, ನಾಳೆ ಆರ್ಡ್ರ್ ಕೊಡ್ಬೇಕಾ. ಸೊ ಯಾ, ಗುಡ್ ಮಾರ್ನಿಂಗ್ ಗಾಯ್ಸ್. ನೀನೇ ರಾತ್ರಿ ನಾನು ಎಷ್ಟು ಗಂಟೆ ಲೇಟ್ ಮುಕ್ಕೊಂಡೆ. ನಾ ಭಾಳ ಬುಕ್ಕೆ ರೆಡಿ ಮಾಡಿಲ್ಲ ಮಾಡೋಷ್ಟು. ಏನೀಗ ಇದು ಔಟ್ಫಿಟ್ ಹಾಕೊಂಡಿದ್ದೆ ನಾನು ಇವತ್ತು. ನಿನ್ನಿದ ಪ್ಯಾಂಟ್ ನಾನು ಬ್ಯಾಗಿ ಪ್ಯಾಂಟ್ ಹಾಕೊಂಡಿದ್ದೆ. ಅದ್ರ ತೊಳಗೆ ಚಂದ ಕಾಣತ್ತಿದ್ದಿಲ್ಲ. ಇದೇ ಪ್ಯಾಂಟ್ ಚಂದ ಕಾಣತ್ತೆ. ಅದ್ರ ಸಂಬಂಧ ಮತ್ತು ನಾ ಇದನ್ನ ಹಾಕೊಂಡೆ. ಮತ್ತು ಇದು ಬೆಲ್ಟ್ ಸ್ವಲ್ಪ ದೊಡ್ಡದಾಗೈತಿ. ಇದು ಸ್ವಲ್ಪ ಇನ್ನೊಂದು ನಂದು ವೆಸ್ಟ್ ಭಾಳ ಸಣ್ಣದೈತಿ ಲೈಕ್ ಹಿಪ್ಸ್. ಸೊ ಅದ್ರ ಸಂಬಂಧ ಇದೇನು ಸ್ವಲ್ಪ ಸಣ್ಣ ಮಾಡ್ಬೇಕು. ನಾನು ಇಷ್ಟು ದಿನ ಮಾಡೇ ಇಲ್ಲ. ಅವಸರ ಟೈಮ್ದು ಹಂಗೆ ಹಾಕೊಂಡು ಹೋಗ್ಬಿಡ್ತಿದ್ದೆ ನಾನು. ಮತ್ತು ಇನ್ನೂ ಬ್ರಷ್ ಏನೂ ಆಗಿಲ್ಲ ನಂದು. ಈಗ ಹಂಗೆ ಹಾಕೊಂಡೇನಿ. ತಳ ಹೋಗಿ ಬ್ರಷ್ ಮಾಡಿ ಫೇಸ್ ವಾಶ್ ಮಾಡ್ಕೊಂಡು ನಾಷ್ಟ ಮಾಡಿ ಎಲ್ಲ ಮಾಡ್ಬೇಕು. ಸೊ ಯಾ, ಬುಕ್ಕೆ ತೋರಿಸೇನೆ ರೆಡಿ ಆಗಿತ್ತು. ನಂಗೆ ಮೊನ್ನೆ ಪಿಂಪಲ್ ಆಗಿತ್ತು ನೋಡಿಲ್ಲಿ 3 ಹಂಗೆ ಕಲಿ ಬಿದ್ದೈತಿ. ಹಿಂಗೆ ಆಕೈತೆ ನೋಡ್ಬೇಕು. ಯಾಕಂದ್ರೆ ನಾನು ತಲೆ ತೊಳ್ಕೊಳ್ಳೋದು ಲೇಟ್ ಮಾಡಿದ್ದೆ 2-3 ದಿನ. ಆದಿಕ್ಕೆ ವರ್ಕ್ದಾಗಿದ್ದೆ ಬಿಸಿ. ನಾನು ಅದ್ರ ಸಂಬಂಧ ಆಗಿದ್ದಿಲ್ಲ. ಈಗ ನಾ ಎಲ್ಲ ಹೇರ್ ಕರೆಕ್ಟ್ ಮಾಡ್ಕೊಂಡು ಅದನ್ನು ನಾನು ಬುಕ್ಕೆ ಕೊಟ್ಟು ಬರ್ಬೇಕು ನಾನು ಹೋಗಿ. ಸೊ ಯಾ, ಲೆಟ್ಸ್ ಗೋ. ಇದಷ್ಟು ದಿನ ಆದಾಗಿದ್ದು ಹಾಕೊಂಡಿದ್ದೆ ಅಲ್ಲ. ಯಾವಾಗ ಲಾಸ್ಟ್ ಟೈಮ್ ಕಾಂತಾರ ಮೂವಿ ನೋಡ್ಬೇಕಾದ್ರೆ ಹಾಕೊಂಡಿದ್ದೆ. ವ್ಲಾಗ್ ಮಾಡಿದ್ದೆ ಅವತ್ತು, ಅವಾಗ ಹಾಕೊಂಡಿದ್ದೆ. ಮತ್ತು ಈಗ ಹಾಕೊಂಡಿದ್ದೆ. ನನ್ನ ಬುಕ್ಕೆ ಎಲ್ಲ ಸ್ವಲ್ಪ ಮಕ ತೊಗೊಂಡು ಹೊಲ್ತಿಕೊಂಡು ಲಿಪ್ ಲೈನರ್ ಹಚ್ಕೊಂಡಿದ್ದೀನಿ. ರೆಡಿ ಆಗಿದ್ದೀನಿ ಈಗ ಜಸ್ಟ್. ಆ್ಯಂಡ್ ಈಗ ನಾ ಟೆಕ್ಸ್ಟ್ ಮಾಡಿದ್ದೀನಿ ಕಸ್ಟಮರಿಗೆ. ಟೆಕ್ಸ್ಟ್ ಮಾಡೀನಿ. ಯಾವಾಗ ಅವ್ರು ಇದು ಮಾಡ್ತಾರೆ ನೋಡ್ಬೇಕದ. ಅವ್ರಿಗೆ ಬರತ್ತಂದ್ರೆ ನಾ ಹೋಗಿ ಒಂದು ಪ್ಲೇಸ್ದಾಗ ಇಟ್ಟು ಬರ್ತೇನೆ. ಸೊ ದೇ ಕ್ಯಾನ್ ಕಮ್ ಆ್ಯಂಡ್ ಟೇಕ್ ದ್ಯಾಟ್. ಬಟ್ ಅವ್ರು ಇನ್ನೂ ರಿಪ್ಲೈ ಮಾಡಿಲ್ಲ. ಸೊ ಐ ಆಮ್ ವೇಟಿಂಗ್ ಫಾರ್ ದ್ಯಾಟ್. ನಾ ಇನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ. ಹೇರ್ ಸ್ಟೈಲ್ ಹಿಂಗೆ ಮಾಡ್ಕೊಂಡೇನಿ ಬಿಡ್ರಿ, ಚಂದ ಕಾಣ್ತೈತೆ. ಬಟ್ ಹೊರಗೆ ಗಾಳಿ ಭಾಳ ಐತೆ. ನಂಗೆ ಕೂದಲ ಫುಲ್ ಹಾರಾಡ್ ಬಿಡ್ತಾವ. ಅದಕ್ಕೆ ಕಡ್ಕೊಂಡು ಸ್ವಲ್ಪ